ಹೇ, ಯಾರೋ ನೀನು? ನಿನ್ನಂಥ ಎಷ್ಟು ಜನರನ್ನು ನೋಡಿಲ್ಲ ನಾನು. ನನಗೆ ಚೆನ್ನಾಗಿ ಗೊತ್ತು, ನೀವು ನಿಮ್ಮ ಕೆಲಸ ಮಾಡಿಸಿಕೊಳ್ಳಲು ಏನು ಬೇಕಾದರೂ ಮಾಡ್ತೀರಾ. ನೀನ್ಯಾರು ಅಂತ ಕೇಳಿಕೊಂಡು ನನಗೇನಾಗಬೇಕು ಎಂದು ಕೂಗಾಡುತ್ತಿದ್ದ ಕಾನ್ಸ್ಟೇಬಲ್. ರಘು ಆತನ ಬಳಿ ಇನ್ಸ್ಪೆಕ್ಟರ್ ಶ್ರದ್ಧಾ ನನ್ನ ಹೆಂಡತಿ ಎಂದು ಹೇಳುತ್ತಿದ್ದ. ಆದರೆ ಆತ ಅದನ್ನು ನಂಬುತ್ತಿರಲಿಲ್ಲ. ಶ್ರದ್ಧಾ ಮೇಡಮ್ ಈಗಷ್ಟೇ ಬಂದಿದ್ದಾರೆ, ನೀನು ಒಳ್ಳೆಯ ಮಾತಿನಲ್ಲಿ ದಂಡ ಕಟ್ಟಿ ಹೊರಟು ಹೋಗು ಎಂದನು. ಗಲಾಟೆ ಜೋರಾದಾಗ ಶ್ರದ್ಧಾ ಮೇಡಮ್ ಹೊರಗೆ ಬಂದರು. ಇಬ್ಬರು ಒಬ್ಬರನ್ನೊಬ್ಬರು ತಿರುಗಿ ನೋಡುತ್ತಿದ್ದಂತೆ ತನ್ನ ಗಂಡನನ್ನು ನೋಡಿ ಶ್ರದ್ಧಾಳಿಗೆ ಕಸಿವಿಸಿಯಾಯಿತು. ಅಧಿಕಾರಿಗಳ ಮುಂದೆ ರಘುವನ್ನು ತನ್ನ ಗಂಡ ಎಂದು ಪರಿಚಯಿಸಲು ಅವಳ ಮನಸ್ಸು ಒಪ್ಪಲಿಲ್ಲ. ಆಗ ಆ ಕಾನ್ಸ್ಟೇಬಲ್ ಹೇಳಿದನು, ನೀನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದೀಯಾ, ನೀನು ದಂಡ ಕಟ್ಟಬೇಕು, ಇಲ್ಲದಿದ್ದರೆ ಒಳಗೆ ಹಾಕುತ್ತೇನೆ. ಆಗ ರಘು ನಿರ್ಭಯದಿಂದ ಹೇಳಿದನು, ನಡೆಯಿರಿ, ನೀವು ಏನು ಮಾಡಬೇಕೋ ಮಾಡಿ, ನಾನು ಯಾವುದೇ ರೂಲ್ಸ್ ಬ್ರೇಕ್ ಮಾಡಿಲ್ಲ. ಅಂದ ಮೇಲೆ ನಾನೇಕೆ ಹೆದರಬೇಕು? ಈ ಭಂಡ ಧೈರ್ಯ ಆತ ತನ್ನ ಹೆಂಡತಿ ಮೇಲಿಟ್ಟ ನಂಬಿಕೆಯಿಂದಲೇ ಬಂದಿತ್ತು. ಈ ವಿಷಯ ತನ್ನ ಹೆಂಡತಿಗೆ ತಿಳಿದರೆ ಆಕೆ ತನಗೆ ಸಹಾಯ ಮಾಡಿ ಬಿಡಿಸಬಹುದು ಎಂದು ಆತ ತಿಳಿದಿದ್ದ. ಆದರೆ ಶ್ರದ್ಧಾ ಅವನ ಕೇಸ್ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳಲಿಲ್ಲ, ಸಹಾಯವೂ ಮಾಡಲಿಲ್ಲ. ಒಂದು ವೇಳೆ ಅವನಿಗೆ ದಂಡ ಕಟ್ಟಲು ಆಗಲಿಲ್ಲವೆಂದರೆ ಅವನ ಆಟೋವನ್ನು ಸೀಸ್ ಮಾಡಿ ಆತನನ್ನು ಮನೆಗೆ ಕಳುಹಿಸಿ ಅವನು ಕೋರ್ಟ್ಗೆ ಹೋಗಿ ತನ್ನ ಆಟೋವನ್ನು ಬಿಡಿಸಿಕೊಳ್ಳಲಿ ಎಂದು ಅಹಂಕಾರದಿಂದ ತನ್ನ ಕ್ಯಾಬಿನ್ಗೆ ತೆರಳಿದಳು. ರಘು ಒಂದೇ ಸಮನೆ ಅವಳನ್ನೇ ನೋಡತೊಡಗಿದ. ಜೂನಿಯರ್ ಅಧಿಕಾರಿಗಳು ಆತನ ಮೇಲೆ ಕೇಸ್ ಫೈಲ್ ಮಾಡಿದರು. ಖಾಲಿ ಕೈಯಲ್ಲಿ ಅವನನ್ನು ಮನೆಗೆ ಕಳುಹಿಸಿಕೊಟ್ಟರು. ಭಾರವಾದ ಹೃದಯದಿಂದ ರಘು ತನ್ನ ಮನೆಗೆ ಬಂದನು. ಶ್ರದ್ಧಾ ಆಫೀಸರ್ ಆಗಿ ಕೆಲಸಕ್ಕೆ ಸೇರಿದ ಮೇಲೆ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ವಾಸ್ತವ್ಯ ಹೂಡಿದಳು. ಮನೆಯಿಂದ ಆಫೀಸ್ಗೆ ತುಂಬ ದೂರ ಇರುವ ಕಾರಣ ಸರ್ಕಾರಿ ಕ್ವಾರ್ಟರ್ಸನ್ನೇ ಅವಲಂಬಿಸಿದಳು. ಅವರಿಬ್ಬರಿಗೂ ಮುದ್ದಾದ ಒಬ್ಬ ಮಗನಿದ್ದ. ಅವನನ್ನು ಅಜ್ಜಿ ಮತ್ತು ಅಪ್ಪ ಇವರೇ ನೋಡಿಕೊಳ್ಳುತ್ತಿದ್ದರು. ಚಿಕ್ಕಂದಿನಿಂದಲೂ ಅಜ್ಜಿಯೇ ಅವನನ್ನು ತಾಯಿಯಾಗಿ ಬೆಳೆಸುತ್ತಿದ್ದಳು. ಶ್ರದ್ಧಾ ಮದುವೆಯಾಗಿ ಬಂದಾಗಿನಿಂದಲೂ ಯಾವುದೇ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿರಲಿಲ್ಲ. ಓದಿನ ನೆಪ ಇಟ್ಟುಕೊಂಡು ಕಾಲಹರಣ ಮಾಡುತ್ತಿದ್ದಳು. ಮಗನ ಕಡೆಗೂ ಗಮನವಿರಲಿಲ್ಲ. ಒಂದು ದಿನವೂ ಮಗುವನ್ನೆತ್ತಿಕೊಂಡು ಹಾಲನ್ನು ಕುಡಿಸಲಿಲ್ಲ. ಮಗುವಿಗೆ ತಾಯಿ ಪ್ರೀತಿಯನ್ನು ನೀಡಲಿಲ್ಲ. ಮಗು ಆಪರೇಷನ್ ಮೂಲಕ ಡೆಲಿವರಿಯಾಗಿತ್ತು. ಅಮ್ಮನಿಗೆ ಅಷ್ಟೊಂದು ಹಾಲು ಕೂಡ ಬರುತ್ತಿರಲಿಲ್ಲ. ಅಮ್ಮನ ಹಾಲಿನಿಂದ ಮಗುವಿಗೆ ಹೊಟ್ಟೆ ತುಂಬುತ್ತಿರಲಿಲ್ಲ. ಅದು ಅಳುತ್ತಿತ್ತು. ಆದ್ದರಿಂದ ಡಬ್ಬಿ ಹಾಲನ್ನೇ ಅಜ್ಜಿ ಕುಡಿಸುತ್ತಿದ್ದರು. ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ಅಜ್ಜಿಯೇ ಹೊತ್ತಿದ್ದಳು. ಅವಳು ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದ್ದರಿಂದ ಮೊದಲಿನಿಂದಲೂ ಮೊಮ್ಮಗನು ಹೆಚ್ಚಾಗಿ ತನ್ನ ಅಜ್ಜಿಯೊಂದಿಗೆ ಇರುತ್ತಿದ್ದ. ಯಾವಾಗಲಾದರೂ ಶ್ರದ್ಧಾ ಮಗ ಆಯುಷ್ಗೆ ಬೈದರೆ ಅವನು ತನ್ನ ಅಜ್ಜಿಯ ಮಡಿಲಲ್ಲಿ ಬಂದು ಅಡಗಿಕೊಳ್ಳುತ್ತಿದ್ದ. ಇದು ಶ್ರದ್ಧಾಳಿಗೆ ಇಷ್ಟವಾಗುತ್ತಿರಲಿಲ್ಲ. ಆದ್ದರಿಂದ ಅವನಿಗೆ ಬೈಯುವುದನ್ನೇ ಬಿಟ್ಟಿದ್ದಳು. ಹೆಚ್ಚಾಗಿ ತನ್ನ ಓದಿನ ಮೇಲೆ ಗಮನ ಕೊಡುತ್ತಿದ್ದಳು. ರಘು ತುಂಬ ಕಷ್ಟಪಟ್ಟು ದುಡಿದು ಶ್ರದ್ಧಾಳ ಫೀಸ್ ಕಟ್ಟಲು ಅವಳ ಓದಿಗೆ ಹಣ ನೀಡುತ್ತಿದ್ದ. ರಘು ಕೇವಲ PUC ಓದಿದ್ದ. ಅದೇ ಸಮಯದಲ್ಲಿ ಅವನ ತಂದೆಯ ಆರೋಗ್ಯ ಕೆಟ್ಟಿತ್ತು. ಎಷ್ಟು ಚಿಕಿತ್ಸೆ ನೀಡಿದರೂ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಅವರು ತೀರಿಕೊಂಡರು. ಇದರಿಂದ ಮನೆಯ ಸಂಪೂರ್ಣ ಜವಾಬ್ದಾರಿ ರಘುವಿನ ಮೇಲೆಯೇ ಬಿದ್ದಿತ್ತು. ಅವರ ಬಳಿ ಇದ್ದ ಎಲ್ಲ ಹಣವನ್ನು, ಆಭರಣಗಳನ್ನು ತಂದೆಯ ಚಿಕಿತ್ಸೆಗೆ ಖರ್ಚು ಮಾಡಿದರು. ಈಗ ಏನೂ ಇಲ್ಲದೆ ಕಷ್ಟಪಟ್ಟು ದುಡಿಯುವುದೊಂದೇ ಮಾರ್ಗವಾಗಿತ್ತು. ಅದರಿಂದಲೇ ಅವರ ಹೊಟ್ಟೆ ತುಂಬುತ್ತಿತ್ತು. ಲಕ್ಷ್ಮಮ್ಮ ಗಂಡನ ಸಾವಿನಿಂದಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದರು. ಎಲ್ಲ ಜವಾಬ್ದಾರಿಯು ರಘುವಿನ ತಲೆಯ ಮೇಲೆ ಬಿತ್ತು. ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗಬೇಕೆಂದುಕೊಂಡಿದ್ದ. ಆದರೆ ಅವರ ಬಡತನದಿಂದ ಅವನ ಆಸೆ ಪೂರ್ಣಗೊಳ್ಳಲಿಲ್ಲ. ಮದುವೆಯಾದ ಮೇಲೆ ತನ್ನ ಹೆಂಡತಿ ಶ್ರದ್ಧಾಳಿಗೆ ಓದಿನ ಬಗ್ಗೆ ಆಸಕ್ತಿ ಇದೆ ಎಂದು ತಿಳಿದಾಗ ಅವನು ಖುಷಿಯಿಂದ ಅವಳಿಗೆ ಓದಲು ಅವಕಾಶ ಮಾಡಿಕೊಟ್ಟನು. ಆದರೆ ಲಕ್ಷ್ಮಮ್ಮನಿಗೆ ಎಲ್ಲವೂ ತಿಳಿದಿತ್ತು. ಶ್ರದ್ಧಾ ಸ್ವಾರ್ಥಿ, ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುವವಳು, ಬೇರೆಯವರ ಕಷ್ಟದ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಳ್ಳುವುದಿಲ್ಲ ಎಂಬುದು. ಆಕೆ ಮದುವೆಗೆ ಮೊದಲೇ ಆತನಿಂದ ಆಣೆ ಮಾಡಿಸಿಕೊಂಡಿದ್ದಳು. ಮದುವೆಯಾದ 2 ದಿನಗಳಲ್ಲಿಯೇ ನೀವು ನನಗೆ ಮಾತು ಕೊಟ್ಟಿದ್ದೀರಿ, ನನ್ನನ್ನು ಓದಿಸುತ್ತೇನೆ ಎಂದು. ಆ ಮಾತನ್ನು ಪೂರ್ಣಗೊಳಿಸಿ ಎಂದಳು. ಆಕೆಯ ತವರು ಮನೆಯಲ್ಲಿ ಅನುಕೂಲಸ್ಥರಾಗಿದ್ದರು. ಆಕೆಯನ್ನು ಚೆನ್ನಾಗಿ ಓದಿಸುತ್ತಿದ್ದರು. ಆದರೆ ರಘು ಹಗಲು ರಾತ್ರಿ 1 ರೂಪಾಯಿಗಳಿಗೂ ಕಷ್ಟಪಡುತ್ತಿದ್ದನು. ಆಗ ಆಕೆ ಹೇಳುತ್ತಿದ್ದಳು, ನೀನು ನನಗಾಗಿ ಎಷ್ಟೊಂದು ಕೆಲಸ ಮಾಡುತ್ತಿದ್ದೀಯಾ, ನನ್ನನ್ನು ಓದಿಸುವುದಕ್ಕೆ ಬಹಳ ಕಷ್ಟಪಡುತ್ತಿದ್ದೀಯಾ. ಇದನ್ನೆಲ್ಲ ನೋಡಿದರೆ ನನಗೆ ದುಃಖವಾಗುತ್ತದೆ. ಆದರೆ ನೀನೇನೂ ಯೋಚಿಸಬೇಡ, ಇನ್ನು ಸ್ವಲ್ಪ ದಿನಗಳಷ್ಟೇ, ನಂತರ ನಮಗೂ ಒಳ್ಳೆಯ ಕಾಲ ಬರುತ್ತದೆ. ನಾವು ಖುಷಿಯಿಂದ ಜೀವನ ನಡೆಸೋಣ. ನನಗೆ 1 ಬಾರಿ ಸರ್ಕಾರಿ ನೌಕರಿ ಸಿಗಲಿ, ಅನಂತರ ನಮ್ಮ ಮನೆಯಲ್ಲಿ ಪ್ರತಿಕ್ಷಣ ಸಂತೋಷವೇ ತುಂಬಿರುತ್ತದೆ ಎಂದು ಹೇಳುತ್ತಿದ್ದಳು. ರಘು ಕೂಡ ಅವಳ ಮಾತನ್ನು ಕೇಳಿ ಅವಳ ಪ್ರೀತಿಯಲ್ಲಿ ಹುಚ್ಚನಾಗಿದ್ದ. ಆದರೆ ಇಂದು ನಡೆದ ಘಟನೆ ಅವನ ಎಲ್ಲ ಕನಸುಗಳನ್ನು ನುಚ್ಚು ನೂರು ಮಾಡಿತ್ತು. ಅವನು ತನ್ನ ಹೆಂಡತಿಯ ಬಗ್ಗೆ ಎಷ್ಟು ಯೋಚಿಸುತ್ತಿದ್ದೆನೋ ತನ್ನ ಮೂರ್ಖತನದ ಬಗ್ಗೆಯೂ ಅಷ್ಟೇ ಯೋಚಿಸತೊಡಗಿದ್ದ. ನಾನು ಕಣ್ಣು ಮುಚ್ಚಿ ನನ್ನ ಹೆಂಡತಿಯನ್ನು ಏಕೆ ಇಷ್ಟೊಂದು ನಂಬಿದೆ? ರಘು ತನ್ನ ಓದನ್ನೂ ಮುಂದುವರಿಸದೆ ತನ್ನ ಹೆಂಡತಿಯನ್ನು ಓದಿಸಲು ಪಟ್ಟು ಹಿಡಿದಿದ್ದ. ಅದರಲ್ಲಿ ಆತ ಗೆದ್ದಿದ್ದ. ಶ್ರದ್ಧಾ ಕ್ವಾರ್ಟರ್ಸ್ಗೆ ಹೋದ ಮೇಲಾದರೂ ತನಗೆ ಕಾಲ್ ಮಾಡುತ್ತಾಳೆ ಎಂದು ಭಾವಿಸಿದ್ದ. ಆದರೆ ಅವಳು ತಾನು ಆತನನ್ನು ನೋಯಿಸಿದ್ದಕ್ಕಾಗಿ ಒಂದು ಸಾರಿ ಕೂಡ ಕೇಳಲಿಲ್ಲ. ಆ ದಿನ ಯಾವುದೋ ಸೀನಿಯರ್ ಜೂನಿಯರ್ಗಳ ಪಾರ್ಟಿಗಾಗಿ ತೆರಳಿ ರಾತ್ರಿ 12 ಗಂಟೆ ಮೇಲೆ ಮನೆಗೆ ಬಂದವಳು ಹಾಯಾಗಿ ನಿದ್ರೆಗೆ ಜಾರಿದಳು.
ಬೆಳಿಗ್ಗೆ ಆಫೀಸಿಗೆ ಬಂದ ಮೇಲೆ ಆಕೆಗೆ ನೆನಪಾಯಿತು, ಇಂದು ರಘು ತನ್ನ ಆಟೋವನ್ನು ಬಿಡಿಸಿಕೊಳ್ಳಲು ಬರುವವನಿದ್ದ. ಆದರೆ ಇಷ್ಟು ಹೊತ್ತಾದರೂ ಏಕೆ ಬಂದಿಲ್ಲ? ಅವಳು ರಘುವಿಗೆ ಬಹಳಷ್ಟು ಸಲ ಕಾಲ್ ಮಾಡಿದಳು, ಆದರೆ ಆತ ರಿಸೀವ್ ಮಾಡಲಿಲ್ಲ. ಸಂಜೆಯಾಗುತ್ತಿದ್ದಂತೆ ಅವಳು ಮನೆಗೆ ತಲುಪಿದಳು. ರಘು ತನ್ನ ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಉದಾಸೀನತೆಯಿಂದ ಮಲಗಿದ್ದನು. ಲಕ್ಷ್ಮಮ್ಮ ಅವನ ತಲೆಯ ಕೂದಲನ್ನು ನೇವರಿಸುತ್ತಿದ್ದರು. ಆಯುಷ್ ಅಜ್ಜಿಯ ಬಳಿ ಕುಳಿತು ಏನೂ ಬರೆಯುತ್ತಿದ್ದ. ತಾನು ಬರೆದಿದ್ದನ್ನು ಅಜ್ಜಿಗೆ ಓದಿ ಹೇಳುತ್ತಿದ್ದ. ಮತ್ತೊಮ್ಮೆ ಅಪ್ಪನ ಬಳಿ ಕೇಳುತ್ತಿದ್ದ. ಆದರೆ ಅಮ್ಮ ಮಗ ಇಬ್ಬರು ಯಾವುದೋ ಆಳವಾದ ಚಿಂತೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ಅವನ ಮಾತಿನ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಶ್ರದ್ಧಾ ಕೂಡ ಅಲ್ಲಿಗೆ ಬಂದಳು. ತನ್ನ ಅತ್ತೆ ಮತ್ತು ಗಂಡ ತನ್ನ ಮಗನ ಬಗ್ಗೆ ಲಕ್ಷ್ಯ ನೀಡದಿರುವುದನ್ನು ನೋಡಿ ಕೋಪಗೊಂಡು ಗಂಡನ ಮೇಲೆ ಕೂಗಾಡತೊಡಗಿದಳು. ನೀವು ಓದಿಲ್ಲದ ಅವಿದ್ಯಾವಂತರು, ನಿಮಗೆ ಮಗುವನ್ನು ಬೆಳೆಸುವುದು ಹೇಗೆಂದು ಗೊತ್ತಾ? ಅವನಿಗೆ ಓದಿಸುವುದು, ಬರೆಸುವುದು, ಅರ್ಥ ಮಾಡಿಸುವುದು ಹೇಗೆಂದು ತಿಳಿದಿದೆಯೋ ಇಲ್ಲವೋ? ಅವನು ನಿಮ್ಮ ಜೊತೆಯೇ ಇದ್ದರೆ ನಿಮ್ಮಂತೆ ಅವಿದ್ಯಾವಂತ ಹಳ್ಳಿ ಗುಗ್ಗು ಆಗುವುದರಲ್ಲಿ ಸಂಶಯವಿಲ್ಲ. ನನ್ನ ಮಗನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ತನ್ನ ಮಗನ ಕೈ ಹಿಡಿದುಕೊಂಡು ಒಳ ನಡೆದಳು. ಅವನ ಪುಸ್ತಕಗಳು, ಬಟ್ಟೆಗಳು, ಅವನ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿದಳು. ಅವನನ್ನು ತನ್ನ ಜೊತೆ ಕರೆದೊಯ್ಯಲು ಸಿದ್ಧವಾದಾಗ ಆತ ಅಮ್ಮನ ಜೊತೆ ಹೋಗಲು ನಿರಾಕರಿಸಿದ. ನಾನು ಅಪ್ಪ ಮತ್ತು ಅಜ್ಜಿಯ ಬಳಿಯೇ ಇರುತ್ತೇನೆಂದು ಹಠ ಮಾಡತೊಡಗಿದ. ಆಗ ಶ್ರದ್ಧಾ ಕೋಪದಿಂದ ಅವನ ಕೆನ್ನೆಗೆ ಹೊಡೆದಳು. ಈ ಮೂರ್ಖರ ಜೊತೆ ಇರುತ್ತೇನೆ ಎನ್ನುವ ನೀನು ಕೂಡ ಒಬ್ಬ ಮೂರ್ಖ. ಇವರ ಜೊತೆ ಇದ್ದು ನೀನು ಸಹ ಹಳ್ಳಿಯ ಗುಗ್ಗು ಆಗುತ್ತೀಯ ಅಷ್ಟೇ, ಬೇರೇನೂ ಇಲ್ಲ ಎಂದು ಅಳುತ್ತಿರುವ ಆಯುಷ್ನನ್ನು ಬಾಯಿ ಮುಚ್ಚು, ಅತ್ತರೆ ಇನ್ನೆರಡು ಏಟು ಹೊಡೆಯುತ್ತೇನೆ ಎಂದು ಗದರಿಸಿ ಅವನ ಕಡೆಗೆ ತನ್ನ ಕೆಂಪಾದ ಕಣ್ಣುಗಳಿಂದ ನೋಡತೊಡಗಿದಳು. ತಕ್ಷಣ ಆಯುಷ್ ಹೆದರಿಕೆಯಿಂದ ಸುಮ್ಮನಾದನು. ರಘುವಿನ ಕಡೆಗೆ ನೋಡುತ್ತಾ, ನೀನು ನಿನ್ನ ಗುಜರಿ ಆಟೋ ಬಿಡಿಸಿಕೊಳ್ಳಲು ಏಕೆ ಬರಲಿಲ್ಲ? ನಾನು ಎಲ್ಲ ತಯಾರಿಯೂ ಮಾಡಿಕೊಂಡಿದ್ದೆ. ಯಾವುದೇ ಷರತ್ತಿಲ್ಲದೆ ನಿನ್ನ ಆಟೋವನ್ನು ಮರಳಿಸಬೇಕೆಂದಿದ್ದೆ. ನಿನಗ್ಯಾಕೆ ಸಿಟ್ಟು ಬಂದಿದೆಯೋ ನನಗೆ ತಿಳಿಯದು. ನಿನಗೆ ಬರಲಾಗದಂತಹ ಅರ್ಜೆಂಟ್ ಕೆಲಸವೇನಿತ್ತು? ನಿನ್ನ ದುಡಿಮೆಯ ಮೇಲೆ ನೀನೇಕೆ ಕಲ್ಲು ಚಪ್ಪಡಿ ಎಳೆದುಕೊಳ್ಳುತ್ತಿದ್ದೀಯಾ? ಶ್ರದ್ಧಾ, ನನಗೀಗ ಅದರ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾನು ಬರಲಿಲ್ಲ. ನನಗೆ ಅದರ ಅವಶ್ಯಕತೆ ಯಾವಾಗ ಬರುತ್ತದೆಯೋ ಆಗ ಅದನ್ನು ತೆಗೆದುಕೊಳ್ಳಲು ಬರುತ್ತೇನೆ ಎಂದನು. ನನಗೆ ಕೆಲಸ ಸಿಗುತ್ತಿದ್ದಂತೆ ಇವರಿಬ್ಬರು ಅಮ್ಮ ಮಗ ಆರಾಮವಾಗಿ ಕಾಲ ಕಳೆಯಲು ಇಷ್ಟಪಡುತ್ತಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ ನಾನು ಇವರ ಕೈಗೆ ಸಿಗುವುದಿಲ್ಲ. ಈ ಕೆಲಸಕ್ಕೆ ಬಾರದವರಿಗೆ ನನ್ನ ಶ್ರಮದ ದುಡಿಮೆಯ ನಯಾ ಪೈಸವನ್ನು ಕೊಡುವುದಿಲ್ಲ ಎಂದುಕೊಳ್ಳುತ್ತಾ ತನ್ನ ಮಗನ ಸಾಮಾನುಗಳನ್ನು ತೆಗೆದುಕೊಂಡು ತನ್ನ ಮಗನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋದಳು. ಆಯುಷ್ ಜೋರಾಗಿ ಅಳುತ್ತಿದ್ದ. ಆಯುಷ್ ಇಲ್ಲದೆ ಆ ದಿನ ಅವರ ಮನೆಯಲ್ಲಿ ಮೌನ ಆವರಿಸಿತ್ತು. ರಘು ಮತ್ತು ಅವನ ತಾಯಿ ಇಬ್ಬರೂ ಊಟ ಮಾಡಲಿಲ್ಲ. ಶ್ರದ್ಧಾ ಆಯುಷ್ಗೆ ಒತ್ತಾಯ ಮಾಡಿ ಊಟ ಮಾಡಲು ಹೇಳುತ್ತಿದ್ದಳು. ಆದರೂ ಅವನು ಊಟ ಮಾಡದೆ ಅಳುತ್ತಾ ಮಲಗಿಕೊಂಡಿದ್ದ. ಅವಳಿಗೆ 2 ದಿನದಲ್ಲಿ ಅವನನ್ನು ನೋಡಿಕೊಂಡು ಸಾಕಾಯಿತು. ಇದರಿಂದ ಆಗಾಗ ಅವನಿಗೆ ಹೊಡೆಯುತ್ತಿದ್ದಳು. ಅವಳ ಮೇಲಾಧಿಕಾರಿಗೆ ಶ್ರದ್ಧಾ ತನ್ನ ಮಗನ ಜೊತೆ ಇರುವುದು ಗೊತ್ತಾಯಿತು. ಅವರು ಅವಳ ಮನೆಗೆ ಬರುವುದನ್ನೇ ನಿಲ್ಲಿಸಿದರು. ಅವರು ಆಗಾಗ ಶ್ರದ್ಧಾಗೆ ಫೋನ್ ಮಾಡಿ, ಒಂದೋ ನಿನ್ನ ಮಗನನ್ನು ಅವನ ತಂದೆಯ ಬಳಿ ಬಿಟ್ಟು ಬಾ, ಇಲ್ಲ ನಾನು ಬರುವ ಮೊದಲು ನಿನ್ನ ಮಗನನ್ನು ಮಲಗಿಸಿರು ಎನ್ನುತ್ತಿದ್ದ. ಯಾವಾಗ ಶ್ರದ್ಧಾ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗಿದ್ದಳೋ ಆಗಿನಿಂದ ಆಕೆಯ ಮೇಲಾಧಿಕಾರಿ ಪ್ರಶಾಂತ್ ಪ್ರತಿದಿನ ಯಾವುದಾದರೊಂದು ನೆಪ ಮಾಡಿ ಶ್ರದ್ಧಾಳ ಮನೆಗೆ ಬರುತ್ತಿದ್ದ. ಆತ ಅವಳನ್ನು ಎಷ್ಟು ಮರಳು ಮಾಡಿದನೆಂದರೆ ಅವಳಿಗೆ ಅವನ ಜೊತೆಗಿನ ಒಡನಾಟ ರೂಢಿಯಾಗಿ ಹೋಗಿತ್ತು. ಅವಳಿಗೆ ಅವನ ಜೊತೆ ಕಾಲ ಕಳೆಯದಿದ್ದರೆ ಏನನ್ನೂ ಕಳೆದುಕೊಂಡಂತೆ ಅನಿಸುತ್ತಿತ್ತು. ಶ್ರದ್ಧಾ ಹೆಚ್ಚಾಗಿ ಆಫೀಸ್ನಲ್ಲಿ ಇರುತ್ತಿದ್ದುದರಿಂದ ಆಯುಷ್ನನ್ನು ನೋಡಿಕೊಳ್ಳಲು ಒಬ್ಬಾಕೆಯನ್ನು ನೇಮಿಸಿದ್ದಳು. ಒಂದು ದಿನ ಆಕೆ ಆಯುಷ್ನನ್ನು ಮಾರ್ಕೆಟ್ಗೆ ಕರೆದೊಯ್ದಿದ್ದಳು. ಲಕ್ಷ್ಮಮ್ಮ ಕೂಡ ಅಂದು ಮಾರ್ಕೆಟ್ಗೆ ಬಂದಿದ್ದರು. ಆಯುಷ್ ಅವರನ್ನು ನೋಡಿದ ಕೂಡಲೇ ಅವರ ಬಳಿ ಓಡಿ ಹೋದನು. ನಾನು ನಿಮ್ಮ ಜೊತೆ ಬರ್ತೀನಿ ಅಜ್ಜಿ ಎಂದು ಅಳತೊಡಗಿದನು. ಮನೆ ಕೆಲಸದವಳು ನೋಡಿದಾಗ ಆಯುಷ್ ಎಲ್ಲೂ ಕಾಣಿಸಲಿಲ್ಲ. ಎಲ್ಲ ಕಡೆ ಹುಡುಕಾಡಿದ ಮೇಲೆ ಆಯುಷ್ನನ್ನು ನೋಡಿದಳು. ದಯವಿಟ್ಟು ಆಯುಷ್ನನ್ನು ಕರೆದೊಯ್ಯಬೇಡಿ, ನಮ್ಮ ಯಜಮಾನಿಗೆ ತಿಳಿದರೆ ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಎಂದಾಗ ನೀನು ಬೇಕಾದ ಸಾಮಾನುಗಳನ್ನು ತೆಗೆದುಕೋ, ಅಷ್ಟರವರೆಗೆ ಇವನು ನನ್ನ ಬಳಿಯಲ್ಲೇ ಇರುತ್ತಾನೆ ಎಂದಳು. ಅಜ್ಜಿಯ ಜೊತೆಗೆ ಹೋಗುತ್ತೇನೆಂದು ಹಠ ಹಿಡಿದಿದ್ದ ಆಯುಷ್ನನ್ನು ಸಮಾಧಾನಗೊಳಿಸಿ, ಅವಳು ನಿನ್ನ ಅಮ್ಮ, ಆದ್ದರಿಂದ ನೀನು ನಿನ್ನ ಅಮ್ಮನ ಬಳಿಯೇ ಇರಬೇಕು ಎಂದು ಆತನ ಮನವೊಲಿಸಲು ಯತ್ನಿಸಿದರು. ಆಗ ಆತ ಹೇಳಿದ ಮಾತು ಕೇಳಿ ನಿಂತ ನೆಲವೇ ಕುಸಿದಂತಾಯಿತು. ಪ್ರತಿದಿನ ಒಬ್ಬ ಅಂಕಲ್ ಮನೆಗೆ ಬರುತ್ತಾರೆ. ಅವರು ಬರುವುದಕ್ಕಿಂತ ಮೊದಲು ನನ್ನನ್ನು ಅಮ್ಮ ಬೇಗ ಮಲಗಲು ಹೇಳುತ್ತಾಳೆ. ಆದರೆ ನನಗೆ ನಿದ್ದೆ ಬರೋದಿಲ್ಲ. ಆದ್ದರಿಂದ ನಾನು ನನಗೆ ಬೇಗ ನಿದ್ದೆ ಬಂದಿಲ್ಲ ಎಂದರೂ ಮಲಗಿದಂತೆ ನಟಿಸುತ್ತೇನೆ ಅಂದಾಗ ಮೊಮ್ಮಗನ ಪರಿಸ್ಥಿತಿಯನ್ನು ತಿಳಿದು ಲಕ್ಷ್ಮಮ್ಮನಿಗೆ ಬಹಳ ದುಃಖವಾಯಿತು. ಲಕ್ಷ್ಮಮ್ಮ ಆತನ ಬಳಿ, ನೀನು ನನ್ನನ್ನು ಭೇಟಿಯಾದ ವಿಷಯವನ್ನು ನಿನ್ನ ಮಮ್ಮಿಗೆ ಹೇಳಬೇಡ, ಹೇಳಿದರೆ ನಿನಗೆ ಮತ್ತೆ ಹೊಡೆಯುತ್ತಾಳೆ ಎಂದಾಗ ಒಪ್ಪಿಕೊಂಡ. ನೀವು ನನ್ನನ್ನು ಬೇಗ ಅಲ್ಲಿಂದ ಕರೆದುಕೊಂಡು ಹೋಗಿ ಎಂದಾಗ, ಸರಿ ಮಗನೇ, ನಾನು ಮತ್ತು ನಿನ್ನ ಅಪ್ಪ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇವೆ ಎಂದು ಕಳಿಸಿಕೊಟ್ಟಳು. ತನ್ನ ಮಗನಿಗೆ ಎಲ್ಲ ವಿಷಯವನ್ನು ಹೇಳಿ ನೋವುಂಟು ಮಾಡಲು ಇಷ್ಟವಿರಲಿಲ್ಲ, ಆದರೆ ಹೇಳಲೇಬೇಕಾಯಿತು. ಆಗ ರಘು ತನ್ನ ಹೆಂಡತಿ ಬಗ್ಗೆ ಇವೆಲ್ಲವನ್ನೂ ಕೇಳಿ ದಂಗಾಗಿ ಹೋದನು. ತಾಯಿ ಮಗ ಇಬ್ಬರು ರಜಾ ದಿನದಂದು ಕ್ವಾರ್ಟರ್ಸ್ಗೆ ಹೋಗಲು ತೀರ್ಮಾನಿಸಿದರು. ಕಾಲಿಂಗ್ ಬೆಲ್ ಮಾಡಿದಾಗ ಶ್ರದ್ಧಾ ಬಾಗಿಲು ತೆರೆದಳು. ಅವರನ್ನು ನೋಡಿ ಎಷ್ಟು ಗಾಬರಿಯಾದಳೆಂದರೆ ಯಾವುದೋ ಪ್ರಾಣಿಗಳನ್ನು ನೋಡಿದಂತೆ ಹೆದರುತ್ತಿದ್ದಳು. ಬೆಳಗಿನ ತಂಪಾದ ವಾತಾವರಣದಲ್ಲೂ ಬೆವರಿನಿಂದ ತೊಯ್ದು ಹೋದಳು. ನೀವು ಅಮ್ಮ ಮಗ ಇಬ್ಬರು ಇಲ್ಲಿ? ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬರುವಂಥದ್ದು ಏನಾಯಿತು? ನೀವು ಏಕೆ ಇಲ್ಲಿಗೆ ಬಂದಿದ್ದೀರಿ?
ಆಗ ಲಕ್ಷ್ಮಮ್ಮ, ನಾವಿಬ್ಬರು ನಿಮ್ಮಿಬ್ಬರನ್ನು ನೋಡಿಕೊಂಡು ಹೋಗಲು ಬಂದಿದ್ದೇವೆ ಎನ್ನುತ್ತಾ ಒಳ ಬಂದರು. ಅವರ ಹಿಂದೆಯೇ ರಘು ಕೂಡ ಒಳಗೆ ಬಂದ. ಒಳಗೆ ಬಂದಾಗ ಅವನು ಹೌಹಾರಿದ. ಬಿಟ್ಟ ಕಣ್ಣು ಬಿಟ್ಟಂತೆ ನೋಡತೊಡಗಿದ. ಹಾಸಿಗೆಯ ಮೇಲೆ ಒಬ್ಬ ಯುವಕ ಮಲಗಿದ್ದನು. ಅವನ ಮಗ ಬೇರೊಂದು ಹಾಸಿಗೆ ಮೇಲೆ ಮಲಗಿದ್ದನು. ಅಸ್ತವ್ಯಸ್ತ ರೀತಿಯಲ್ಲಿ ಅವನು ಮಲಗಿದ್ದನು. ಈಗ ರಘುವಿನ ಕೋಪ ನೆತ್ತಿಗೇರಿತ್ತು. ಶ್ರದ್ಧಾಳ ಮೇಲೆ ಕೈ ಮಾಡಿದ. ಇಬ್ಬರು ಜೋರಾಗಿ ಜಗಳವಾಡಿದರು. ಪ್ರಶಾಂತ್ ಹೊರಬಂದು, ಯಾರಿವರು ಶ್ರದ್ಧಾ, ಹಳ್ಳಿ ಗುಗ್ಗುಗಳಂತೆ ಕಾಣುತ್ತಿದ್ದಾರೆ ಎಂದನು. ಆಗ ಶ್ರದ್ಧಾ ಹೇಳಿದಳು, ಏನು ಹೇಳಿ ಸರ್, ದುರದೃಷ್ಟವಶಾತ್ ಇವರು ನನ್ನ ಗಂಡನಾಗಿದ್ದಾರೆ. ಆಗ ರಘು ನೋವಿನಿಂದ ಹೇಳಿದನು, ಹೌದಾ, ಇಂದು ನಾನು ನಿನ್ನನ್ನು ಭೇಟಿಯಾಗಿದ್ದು ನಿನಗೆ ದೌರ್ಭಾಗ್ಯವೆನಿಸುತ್ತಿದೆಯೇ? ನಾನು ಆ ದಿನಗಳಲ್ಲಿ ನಿನಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಪೈಸೆ ಪೈಸೆ ಸೇರಿಸಿ ನಿನ್ನನ್ನು ಓದಿಸಿದೆ. ಆಗ ನಿನ್ನ ದೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆಯ ಗಂಡನಾಗಿದ್ದೆ. ಆದರೆ ನಿನಗೆ ನೌಕರಿ ಸಿಕ್ಕ ತಕ್ಷಣವೇ ನಾನು ನಿನ್ನ ದೃಷ್ಟಿಯಲ್ಲಿ ಹಳ್ಳಿ ಗುಗ್ಗುವಾದೆ. ನೀನು ಇಷ್ಟು ಕೀಳುಮಟ್ಟಕ್ಕೆ ಇಳಿಯುತ್ತೀಯ ಎಂದು ನಾನು ಭಾವಿಸಿರಲಿಲ್ಲ. ನಾನು ನಿನ್ನಂತಹ ಸ್ವಾರ್ಥಿಯೊಂದಿಗೆ ಮದುವೆಯಾದೆನಲ್ಲ, ಅದು ನನ್ನ ಜೀವನದ ಅತ್ಯಂತ ಕೆಟ್ಟ ಕ್ಷಣ ಎಂದನು. ಹೌದು ರಘು, ನಾನು ಪ್ರಶಾಂತ್ ಅವರನ್ನು ತುಂಬ ಪ್ರೀತಿಸುತ್ತೇನೆ. ನಿನಗೆ ಇಷ್ಟವಾದರೆ ನೀನು ಸಹ ನಿನ್ನಂತಹದೇ ಒಬ್ಬ ಹಳ್ಳಿ ಗುಗ್ಗುವನ್ನು ಹುಡುಕಿ ಮದುವೆ ಮಾಡಿಕೊ. ನೀನೇ ಯೋಚನೆ ಮಾಡು. ನಾನು ವಿದ್ಯಾವಂತೆ, ಒಳ್ಳೆಯ ಕೆಲಸದಲ್ಲಿದ್ದೇನೆ. ನೀನೊಬ್ಬ ಮಾಮೂಲಿ ಆಟೋ ಚಾಲಕ. ನಾವಿಬ್ಬರು ಗಂಡ ಹೆಂಡತಿ ಎಂದು ಯಾರಿಗಾದರೂ ಗೊತ್ತಾದರೆ ನಮ್ಮ ಜೋಡಿ ಚೆನ್ನಾಗಿ ಕಾಣುವುದೇ? ಆ ಅವಮಾನವನ್ನು ನೀನು ಸಹಿಸಿಕೊಂಡು ಇರುತ್ತೀಯಾ? ಎಲ್ಲರೂ ನಿನ್ನನ್ನು ಪತ್ನಿಯ ಗುಲಾಮ ಎಂದು ಹೇಳುತ್ತಾರೆ. ಹೆಂಡತಿಯ ದುಡಿಮೆಯಿಂದ ಬದುಕು ನಡೆಸುತ್ತಿದ್ದೀಯ ಎಂದು ಆಡಿಕೊಳ್ಳುವುದಿಲ್ಲವೇ? ಸಮಾಜದಲ್ಲಿ ನಿನ್ನ ಮರ್ಯಾದೆ ಹೋಗೋಕ್ಕಿಂತ ಮೊದಲು ನೀನು ಒಂದು ಒಳ್ಳೆಯ ದಾರಿಯನ್ನು ಕಂಡುಕೋ. ಇದರಿಂದ ನೀನು ಖುಷಿಯಾಗಿರುವೆ, ನಾನು ಖುಷಿಯಾಗಿರುತ್ತೇನೆ. ನನ್ನ ಮಾತುಗಳು ನಿನಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಅವಳ ಮಾತನ್ನು ಕೇಳಿ ರಘು ಕೋಪದಿಂದ ನಡುಗುತ್ತಿದ್ದನು. ಆದರೆ ಅವನ ಅಮ್ಮ ನೀಡಿದ ಸಂಸ್ಕಾರವು ಅವನ ಕೈಯನ್ನು ಕಟ್ಟಿಹಾಕಿತ್ತು. ಅವರು ಅವನನ್ನು ತಡೆದರು. ಮಗನೇ, ನಿನ್ನ ಮಗನನ್ನು ಕರೆದುಕೋ. ಒಂದು ಕ್ಷಣವೂ ಇಲ್ಲಿ ನಿಲ್ಲದೆ ನಡೆ ಎಂದಳು. ಹೇಗಿದ್ದರೂ ಶ್ರದ್ಧಾ ತನ್ನ ಮಗನ ಕಾಟದಿಂದ ರೋಸಿ ಹೋಗಿದ್ದಳು. ಸ್ವಲ್ಪ ದಿನಗಳಲ್ಲಿ ಅವಳಿಗೆ ಅರ್ಥವಾಗಿತ್ತು, ಮಕ್ಕಳನ್ನು ಬೆಳೆಸುವುದು ಅಷ್ಟೊಂದು ಸುಲಭವಲ್ಲ ಎಂಬುದು. ಆದ್ದರಿಂದ ಆಯುಷ್ನನ್ನು ಆತನೇ ಕರೆದುಕೊಂಡು ಹೋಗಲಿ ಎಂದು ಅವಳು ಬಯಸಿದ್ದಳು. ಮಲಗಿದ್ದ ತನ್ನ ಮಗನನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಬಂದ. ಮಿಸ್ಟರ್ ರಘು, ಹೋಗೋ ಮುಂಚೆ ಒಂದು ಕೆಲಸ ಮಾಡಿ ಹೋಗು, ಮತ್ತೆಂದು ನಿನಗೆ ತೊಂದರೆ ಕೊಡುವುದಿಲ್ಲ ಎಂದು ಆತನನ್ನು ತಡೆದು ವಿಚ್ಛೇದನದ ಪೇಪರನ್ನು ಆತನ ಮುಖಕ್ಕೆ ಎಸೆಯುತ್ತಾ ಹೇಳಿದಳು. ಈ ಮದುವೆಯ ಬಂಧನವನ್ನು ಇಲ್ಲಿಗೆ ಕೊನೆಗೊಳಿಸು. ಸರಿ ಮೇಡಮ್, ನಾನಂತೂ ಅನಕ್ಷರಸ್ಥ. ನೀವು ವಿದ್ಯಾವಂತರು. ನಮ್ಮ ಸಂಬಂಧವನ್ನು ಆ ಭಗವಂತನೇ ಮುರಿದಿದ್ದಾನೆ ಎಂದುಕೊಳ್ಳುತ್ತೇನೆ. ನಿನ್ನಂತಹ ಕೆಟ್ಟ ಹೆಂಗಸಿನಿಂದ ದೂರ ಆಗುವ ದಾರಿಯನ್ನು ಆತನೇ ತೋರಿಸಿದ್ದಾನೆ. ಮುಂದೆ ಎಲ್ಲವೂ ಒಳ್ಳೆಯದೇ ನಡೆಯುವುದು ಎಂದು ಹೇಳಿ ಅಲ್ಲಿಂದ ಹೊರ ನಡೆದನು. ಅಷ್ಟರಲ್ಲಿ ಮನೆ ಕೆಲಸದಾಕೆ ಅಲ್ಲಿಗೆ ಬಂದಳು. ಮಗುವನ್ನು ಕರೆದೊಯ್ಯುತ್ತಿರುವುದರಿಂದ ತನ್ನ ಕೆಲಸ ಹೋಗುತ್ತಿದೆಯಲ್ಲ ಎಂದು ಅವಳಿಗೆ ಕಣ್ಣೀರು ಬಂತು. ಆಗ ಲಕ್ಷ್ಮಮ್ಮ ಅವಳನ್ನು ತಮ್ಮೊಂದಿಗೆ ಬರಲು ಹೇಳಿದರು. 4 ಜನರು ಮನೆಗೆ ಬಂದು ತಲುಪಿದರು. ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವರಲ್ಲಿ ಹಣವಿರಲಿಲ್ಲ. ಅವರು ಬಡವರಾಗಿದ್ದರು. ತಮ್ಮ ಹಳೆಯ ಅಲೆಮಾರಿನಲ್ಲಿ ಏನಾದರೂ ಸಿಗಬಹುದೆಂದು ಹುಡುಕುತ್ತಾ ಒಳಗಿನ ಎಲ್ಲ ಸಾಮಾನುಗಳನ್ನು ಹೊರತೆಗೆದು ನೋಡಿದಾಗ ಅಲ್ಲಿದ್ದ ಒಂದು ಪೇಪರ್ ಕೆಳಗೆ ಬಿತ್ತು. ಅದು ಒಂದು ಜಮೀನಿನ ಪೇಪರ್ ಆಗಿತ್ತು. ಬಿಡಿಸಿ ಓದಿದಾಗ ಅವರ ಗಂಡ ತುಂಬ ವರ್ಷಗಳ ಹಿಂದೆ ಸಿಟಿ ಮಧ್ಯಭಾಗದಲ್ಲಿ ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ದರು. ಆ ಕಾಗದ ಬಟ್ಟೆಗಳ ರಾಶಿಯಲ್ಲಿ ಹುದುಗಿತ್ತು. ಲಕ್ಷ್ಮಮ್ಮ ಆ ಪೇಪರನ್ನು ರಘುವಿಗೆ ತೋರಿಸಿದರು. ರಘು ಆ ಜಾಗದ ಬಗ್ಗೆ ವಿಚಾರಿಸಿದಾಗ ಆ ಜಾಗವು ತುಂಬ ಮೌಲ್ಯವುಳ್ಳದ್ದಾಗಿತ್ತು. ಆಗ ರಘು ಅದನ್ನು ಮಾರಾಟ ಮಾಡಲು ನಿರ್ಧಾರ ಮಾಡಿದನು. ಆಗ ರಘು ತಾನು ಕೆಲಸ ಮಾಡುತ್ತಾ ತನ್ನ ಓದನ್ನು ಮುಂದುವರಿಸಲು ಇಚ್ಛಿಸಿದನು. ಲಕ್ಷ್ಮಮ್ಮ ಮನೆ ಕೆಲಸದಾಕೆ ಜೊತೆ ಸೇರಿಕೊಂಡು ಮನೆಯಲ್ಲೇ ಕೆಲವು ಖಾದ್ಯಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಹೆಚ್ಚಿನ ಸಮಯವನ್ನು ಅವರು ತಮ್ಮ ಕೆಲಸದಲ್ಲಿ ಕಳೆಯುತ್ತಿದ್ದರು. ಇದರಿಂದ ಸಂಬಂಧ ಪಡದ ವಿಷಯದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿದರು. ಬೇಡದ ವಿಷಯ ಯೋಚಿಸುವುದಕ್ಕೆ ಅವರಿಗೆ ಸಮಯವೇ ದೊರೆಯುತ್ತಿರಲಿಲ್ಲ. ಈಗ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದ್ದರಿಂದ ಅವರ ಪರಿಸ್ಥಿತಿ ಸುಧಾರಿಸಿತು. ಈಗ ರಘುವಿಗೆ ಹಣ ಸಂಪಾದನೆಯ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಆದ್ದರಿಂದ ನಿಶ್ಚಿಂತೆಯಿಂದ ಅಭ್ಯಾಸದ ಕಡೆಗೆ ಗಮನ ಕೊಡುತ್ತಿದ್ದ. ಕೊನೆಗೆ ಒಂದು ದಿನ ಎಕ್ಸಾಮ್ ಬರೆದು ಪಾಸ್ ಮಾಡಿ SP ಆದ. ಪತ್ರಿಕೆಯ ಮುಖಪುಟದಲ್ಲಿ ಒಂದೇ ಸಮಾಚಾರ. ಅದೇನೆಂದರೆ ಆಟೋ ಚಾಲಕನೊಬ್ಬ ತನ್ನ ಸ್ವಂತ ಪರಿಶ್ರಮದಿಂದ SP ಹುದ್ದೆಯನ್ನು ಅಲಂಕರಿಸಿದ ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಎಲ್ಲರೂ ಈ ಕುರಿತು ತಾಯಿ ಲಕ್ಷ್ಮಮ್ಮನನ್ನು ಪ್ರಶ್ನಿಸುತ್ತಿದ್ದರು. ನಿಮ್ಮ ಮಗ ಆಟೋ ಚಾಲಕನಾಗಿದ್ದವನು ದೊಡ್ಡ ಅಧಿಕಾರಿಯಾದನು. ಇದರ ಬಗ್ಗೆ ನಿಮಗೇನೆನಿಸುತ್ತದೆ? ಆತ ಏನಾದರೂ ಸಾಧನೆ ಮಾಡಿದ್ದರೆ ಅದಕ್ಕೆ ಕಾರಣ ಅವನ ಪರಿಶ್ರಮ ಮತ್ತು ತ್ಯಾಗ ಮಾತ್ರ. ನನಗೆ ಅವನ ಮೇಲೆ ಬಹಳ ಹೆಮ್ಮೆ ಇದೆ ಎಂದರು. ತುಂಬ ವರ್ಷಗಳು ಓದುವುದನ್ನು ಬಿಟ್ಟ ಮೇಲೆ ನಿಮ್ಮ ಮಗನಿಗೆ ಮತ್ತೆ ಯಾಕೆ ಓದಬೇಕೆನಿಸಿತು? ನೌಕರಿ ಸಿಗುತ್ತದೆ ಎಂಬ ಗ್ಯಾರಂಟಿ ಏನಿತ್ತು ಎಂದು ಕೇಳಿದಾಗ ಲಕ್ಷ್ಮಮ್ಮ ಹೇಳಿದರು. ಒಂದು ಕಾಲದಲ್ಲಿ ನನ್ನ ಮಗ ಒಬ್ಬ ವ್ಯಕ್ತಿಯಿಂದ ತನ್ನ ಸರ್ವಸ್ವವನ್ನೇ ಕಳೆದುಕೊಂಡಿದ್ದ. ಅದರ ನಂತರ ತನ್ನ ತಪ್ಪನ್ನು ತಿದ್ದಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯತೊಡಗಿದ. ನನ್ನ ಮಗನಿಗೆ ಆ ವ್ಯಕ್ತಿ ಅನಕ್ಷರಸ್ಥ ಎಂದು ಹಂಗಿಸಿದ್ದರು. ಅವರ ಮುಂದೆ ಅಸಾಧ್ಯವಾದ ಸಾಧನೆಯನ್ನು ನನ್ನ ಮಗ ಮಾಡಿ ತೋರಿಸಿದ್ದಾನೆ ಎಂದರು. ಈ ಸಂದರ್ಶನ TV ಪತ್ರಿಕೆಗಳಲ್ಲಿ ಪ್ರಕಟವಾಯಿತು. ಶ್ರದ್ಧಾ ಈ ಸುದ್ದಿಯನ್ನು ಕೇಳಿ ದಂಗಾಗಿ ಹೋದಳು. ಅವಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ಈ ಸುದ್ದಿಯನ್ನು ಆಕೆ ಬೇರೊಬ್ಬರ ಮೊಬೈಲಲ್ಲಿ ನೋಡುತ್ತಿದ್ದಳು. ಅವಳ ಬಳಿ ಮೊಬೈಲ್ ಇರಲಿಲ್ಲ.
ಅವಳು ಪ್ರಶಾಂತ್ಗಾಗಿ ದೇವರಂತಹ ತನ್ನ ಗಂಡನ ಪ್ರೀತಿಯನ್ನೇ ತಿರಸ್ಕರಿಸಿದಳು. ಆದರೆ ಪ್ರಶಾಂತ್ಗೆ ಆಗಲೇ ಮದುವೆಯಾಗಿದ್ದು ಅವನಿಗೆ 2 ಮಕ್ಕಳು ಇದ್ದರು. ಆದ್ದರಿಂದ ಆತ ತನ್ನ ಅವಶ್ಯಕತೆ ಪೂರೈಸಿಕೊಳ್ಳಲು ಮಾತ್ರ ಶ್ರದ್ಧಾಳನ್ನು ಬಳಸಿಕೊಳ್ಳುತ್ತಿದ್ದ. ಅವನು ಅವಳನ್ನು ಹತೋಟಿಯಲ್ಲಿಡಲು ಅವಳು ಲಂಚ ತೆಗೆದುಕೊಳ್ಳುವಂತಹ ಒಂದು ಕೇಸ್ನಲ್ಲಿ ಸಿಕ್ಕಿಸಿ ಹಾಕಿದನು. ಅದರ ವಿಡಿಯೋವನ್ನು ಇಟ್ಟುಕೊಂಡು ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದನು. ಒಂದು ವೇಳೆ ಆ ವಿಡಿಯೋ ಹೊರಬಂದರೆ ಆಕೆಯ ಕೆಲಸ ಹೋಗುತ್ತಿತ್ತು. ಆಕೆ ಲಂಚವನ್ನು ಆತನ ಸೂಚನೆಯ ಮೇರೆಗೆ ತೆಗೆದುಕೊಂಡಿದ್ದಳು. ಅವರಿಬ್ಬರು ಚೆನ್ನಾಗಿ ಹಣವನ್ನು ಸಂಪಾದಿಸಿ ಭವಿಷ್ಯದಲ್ಲಿ ಒಳ್ಳೆಯ ಜೀವನ ನಡೆಸಬೇಕೆಂದುಕೊಂಡಿದ್ದರು. ಆದರೆ ಅವಳಿಗೆ ಏನು ಗೊತ್ತಿತ್ತು? ಅವಳು ಯಾವುದನ್ನು ಹೂವಿನ ಹಾಸಿಗೆ ಎಂದು ತಿಳಿದುಕೊಂಡಿದ್ದಳೋ ಅದೇ ಉರುಳಾಗಿ ಸುತ್ತಿಕೊಂಡಿತ್ತು. ಪ್ರಶಾಂತ್ ತನಗೆ ಹೇಗೆ ಬೇಕೋ ಹಾಗೆ ಅವಳನ್ನು ಆಟ ಆಡಿಸುತ್ತಿದ್ದ. ಅವಳಿಗೆ ಮೊಬೈಲ್ ಇಟ್ಟುಕೊಳ್ಳಲು ಬಿಡುತ್ತಿರಲಿಲ್ಲ. ಬೇರೇನಾದರೂ ಬುದ್ಧಿವಂತಿಕೆ ತೋರಿಸಲು ಪ್ರಯತ್ನಿಸಿದರೆ ವಿಡಿಯೋವನ್ನು ವೈರಲ್ ಮಾಡುತ್ತೇನೆ ಎಂದು ಹೆದರಿಸುತ್ತಿದ್ದ. ಆಗ ಅವಳಿಗೆ ಪದೇ ಪದೇ ರಘು ಪ್ರೀತಿ, ಕಾಳಜಿ, ಅವನ ಮುಗ್ಧತೆ ನೆನಪಾಗುತ್ತಿತ್ತು. ನಿಜವಾಗಿ ಅವನ ಪ್ರೀತಿ ನಿಷ್ಕಲ್ಮಶವಾಗಿತ್ತು. ಆದರೆ ಅವಳು ಪ್ರಶಾಂತ್ನ ಬಲೆಯಲ್ಲಿ ಸಿಕ್ಕಿಬಿದ್ದು ತನ್ನ ತಲೆಯ ಮೇಲೆ ಕಲ್ಲು ಚಪ್ಪಡಿ ಎಳೆದುಕೊಂಡಿದ್ದಳು. ಅವಳಿಗೆ ಆಗಾಗ ತನ್ನ ಗಂಡ ಮತ್ತು ಮಗನ ಬಳಿ ಹೋಗಬೇಕೆಂದು ಮನಸ್ಸಾಗುತ್ತಿತ್ತು. ಆದರೆ ರಘು ತನ್ನನ್ನು ಒಪ್ಪಿಕೊಳ್ಳುವುದಿಲ್ಲವೇನೋ ಎಂದು ಹಿಂಜರಿಯುತ್ತಿದ್ದಳು. ಇತ್ತ ಪ್ರಶಾಂತ್ ವಿರುದ್ಧ ಹೋಗಲು ಧೈರ್ಯವಿರಲಿಲ್ಲ. ಆತ ವಿಡಿಯೋ ವೈರಲ್ ಮಾಡಲು ಒಂದು ಕ್ಷಣವೂ ಬೇಕಾಗಿರಲಿಲ್ಲ. ಇದರಿಂದ ಅವಳ ಮರ್ಯಾದೆ ಹೋಗುವುದು ಮತ್ತು ಕೆಲಸವೂ ಹೋಗುವುದು. ಇದರ ಬಗ್ಗೆ ಯೋಚಿಸುತ್ತಾ ಖಿನ್ನತೆಗೆ ಒಳಗಾಗಿದ್ದಳು. ಅವಳಿಗೆ ಈಗ ಒಳ್ಳೆಯ ಬಟ್ಟೆಯನ್ನು ಹಾಕಿಕೊಳ್ಳಲಾಗಲಿ, ಒಳ್ಳೆಯ ಊಟ ಮಾಡಬೇಕೆಂದಾಗಲಿ ಯಾವ ಇಚ್ಛೆಯೂ ಇರಲಿಲ್ಲ. ಏನು ಇರುತ್ತದೆಯೋ ಅದನ್ನೇ ತಿನ್ನುತ್ತಿದ್ದಳು. ಹೀಗೆ ಅವಳ ಜೀವನ ಕಳೆಯುತ್ತಿತ್ತು. ಮತ್ತು ಹಲವು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಹ ಪ್ರಯತ್ನಪಟ್ಟಳು. ಆಗ ಪ್ರಶಾಂತ್, ನೀನು ಸತ್ತರೂ ಕೂಡ ನಿನ್ನನ್ನು ಜನರು ಒಪ್ಪಿಕೊಳ್ಳುವುದಿಲ್ಲ, ನೀನು ಮಾಡಿದ ಕೆಲಸಕ್ಕೆ ಉಗಿಯುತ್ತಾರೆ ಎನ್ನುತ್ತಿದ್ದ. ಆದ್ದರಿಂದ ಆಕೆ ಸಾಯಲೂ ಆಗದೆ ಬದುಕಲೂ ಆಗದೆ ಜೀವನ ನಡೆಸುತ್ತಿದ್ದಳು. ರಘು ಬೇಕಂತಲೇ ತನ್ನ ಪೋಸ್ಟಿಂಗನ್ನು ಶ್ರದ್ಧಾ ಇರುವ ಸ್ಥಳಕ್ಕೆ ಮಾಡಿಸಿಕೊಂಡನು. ಏಕೆಂದರೆ ಕ್ಷಣ ಕ್ಷಣಕ್ಕೂ ಅವಳಿಗೆ ನೆನಪಿಸಬೇಕು, ಪ್ರಪಂಚದಲ್ಲಿ ಕೇವಲ ಅವಳೊಬ್ಬಳೇ ಎಜುಕೇಟೆಡ್ ಅಲ್ಲ, ಮನುಷ್ಯ ಒಂದು ಬಾರಿ ನಿರ್ಧರಿಸಿದರೆ ಏನು ಬೇಕಾದರೂ ಮಾಡಬಲ್ಲ. ಆ ದಿನ ರಘು ಮೊದಲ ದಿನವಾಗಿತ್ತು. ಅಂದು ಶ್ರದ್ಧಾ ಲೇಟಾಗಿ ಆಫೀಸ್ಗೆ ಬಂದಳು. ಅವಳು ಬೇಗ ಬೇಗ ತನ್ನ ಕ್ಯಾಬಿನ್ ಕಡೆಗೆ ಹೋಗುತ್ತಿರುವುದನ್ನು ನೋಡಿದ ರಘು ತನ್ನ ಲಾಠಿಯನ್ನು ಟೇಬಲ್ ಮೇಲೆ ಕೊಟ್ಟುತ್ತಾ ಹೇಳಿದನು, ನಿಲ್ಲಿ ಮೇಡಮ್, ಎಲ್ಲಕ್ಕೂ ಮೊದಲು ನಿಮ್ಮ ಗಡಿಯಾರವನ್ನು ನೋಡಿಕೊಳ್ಳಿ. ಆದರೆ ಅವಳ ಬಳಿ ಗಡಿಯಾರವಿರಲಿಲ್ಲ. ಅವಳು ಹೇಳಿದಳು, ನನ್ನ ಬಳಿ ವಾಚ್ ಇಲ್ಲ. ಇಲ್ಲದಿದ್ದರೆ ಮೊಬೈಲ್ ಆದರೂ ಇರಬಹುದಲ್ವಾ? ಅದನ್ನು ತೆಗೆದು ಸಮಯವನ್ನು ನೋಡಿ. ಸರ್, ಮೊಬೈಲ್ ಸಹ ಇಲ್ಲ ಎಂದಳು. ಇಷ್ಟೊಂದು ಓದು ಬರಹ ಕಲಿತು ಒಳ್ಳೆಯ ಕೆಲಸದಲ್ಲಿದ್ದರೂ ಒಂದು ವಾಚ್ ಕೂಡ ಇಲ್ಲ, ಮೊಬೈಲ್ ಸಹ ಇಲ್ಲ. ಯಾಕೆ? ಸರ್ಕಾರ ನೀಡುವ ಸಂಬಳ ಕಡಿಮೆಯಾಗುತ್ತಿದೆಯೇ? ನಿಮ್ಮ ಬಳಿ ಟೈಮ್ ನೋಡಿಕೊಳ್ಳಲು ಏನೂ ಇಲ್ಲ ಅಂದ ಮೇಲೆ ಸರಿಯಾದ ಸಮಯಕ್ಕೆ ನೀವು ಹೇಗೆ ಬರುತ್ತೀರಿ? ಇದರ ಅರ್ಥ ನೀವು ಸರ್ಕಾರಿ ನೌಕರಿಯನ್ನು ನಿಮ್ಮ ಮನೆಯೆಂದು ತಿಳಿದುಕೊಂಡಿದ್ದೀರಾ? ಮನಸ್ಸಿಗೆ ಬಂದಾಗ ಬರಲು ಮತ್ತು ಹೋಗಲು. ಈಗ ಅರ್ಥ ಆಯಿತು. ನಿಮಗೆ ನಿಮ್ಮ ಕೆಲಸದ ಮೇಲೆ ಜ್ಞಾನವಿಲ್ಲ ಎಂದಾದರೆ ನೌಕರಿಯನ್ನು ಬಿಟ್ಟು ಬಿಡಿ, ಮನೆಯಲ್ಲಿಯೇ ಕುಳಿತುಕೊಳ್ಳಿ. ನಿಮ್ಮ ಓದಿದ ಗಂಡ ಲಂಚವನ್ನು ತೆಗೆದುಕೊಂಡು ಒಳ್ಳೆಯ ಹಣ ಗಳಿಸುತ್ತಿರಬಹುದು, ಹೋಗಿ. ನಿಮ್ಮಂತಹ ಓದಿದ ಸುಂದರ ರಾಣಿಯರು ಮನೆಯಲ್ಲಿ ಆರಾಮವಾಗಿ ಇರಲಷ್ಟೇ ಯೋಗ್ಯ. ನಮ್ಮಂತಹ ಅನಕ್ಷರಸ್ಥ ಹಳ್ಳಿಯ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೇಗೆ ಸಂಭಾಳಿಸಬೇಕು ಎಂದು ಗೊತ್ತು. ನಾನು ನಿಮ್ಮ ಹೈಯರ್ ಆಫೀಸರ್ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನೀವು ಪ್ರತಿದಿನ ಡ್ಯೂಟಿಗೆ ಸರಿಯಾದ ಸಮಯಕ್ಕೆ ಬರಬೇಕು. ಇಲ್ಲಾಂದರೆ ಪ್ರಶಾಂತ್ ಅವರ ಸೇವೆಯನ್ನು ಮಾಡಿಕೊಂಡು ಮನೆಯಲ್ಲೇ ಇರಿ. ಆಫೀಸಿಗೆ ಬರುವ ಅವಶ್ಯಕತೆ ಇಲ್ಲ. ನಿಮ್ಮಂತಹ ಬೇಜವಾಬ್ದಾರಿ ಆಫೀಸರ್ ಅವಶ್ಯಕತೆ ನಮಗಿಲ್ಲ ಎಂದನು. ಶ್ರದ್ಧಾ ಕಣ್ಣೀರಿಡುತ್ತಾ ಒಳಗೆ ನಡೆದಳು. ಅವಳು ರಘು ಹೆಗಲ ಮೇಲೆ ತಲೆಯಿಟ್ಟು ಅಳಬೇಕೆಂದುಕೊಂಡಿದ್ದಳು. ತನ್ನ ಎಲ್ಲ ನೋವನ್ನು ಹೇಳಿಕೊಳ್ಳಲು ಬಯಸಿದಳು. ಆದರೆ ಅವಳು ಆ ಹಕ್ಕನ್ನು ಕಳೆದುಕೊಂಡಿದ್ದಳು. ಒಂದು ದಿನ SP ಅವರನ್ನು ಸ್ವಾಗತಿಸಲು ಎಲ್ಲರೂ ಸೇರಿ ವೆಲ್ಕಮ್ ಪಾರ್ಟಿಯನ್ನು ಏರ್ಪಡಿಸಿದ್ದರು. ಅಂದು ರಘು ಬಗ್ಗೆ ಮಾತನಾಡಲು ಶ್ರದ್ಧಾಳನ್ನು ಸ್ಟೇಜ್ಗೆ ಕರೆಯಲಾಯಿತು. ರಘು ಸೂಟು ಬೂಟಿನಲ್ಲಿ ಕಂಗೊಳಿಸುತ್ತಿದ್ದ. ಅವಳ ಬಾಯಿಂದ ಒಂದು ಶಬ್ದವೂ ಕೂಡ ಹೊರಬರಲಿಲ್ಲ. ಅವಳು ನಿಲ್ಲಲಾಗದೆ ಕೆಳಗೆ ಬಿದ್ದು ಬಿಟ್ಟಳು. ಅವಳನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವಳು ನಿಶ್ಶಕ್ತಿಯಿಂದ ಮೂರ್ಛೆ ಹೋಗಿದ್ದಾಳೆ ಎಂದು ಡಾಕ್ಟರ್ ಹೇಳಿದರು. ಒಂದು ದಿನ ಶ್ರದ್ಧಾ ಮಾರ್ಕೆಟ್ನಲ್ಲಿ ತಿಳಿಯದೆ ತನ್ನ ಅತ್ತೆಗೆ ಡಿಕ್ಕಿ ಹೊಡೆದಿದ್ದಳು. ಆಗ ಲಕ್ಷ್ಮಮ್ಮ, ನಿನಗೆ ಕಣ್ಣು ಕಾಣಿಸಲ್ವಾ ಎಂದು ಕೋಪದಿಂದ ಹೇಳಿದರು. ಅವರಿಗೆ ಅವಳ ಗುರುತು ಸಿಗಲಿಲ್ಲ. ಆ ದಿನ ಅವರು ತಮ್ಮ ಕನ್ನಡಕವನ್ನು ಮನೆಯಲ್ಲೇ ಮರೆತು ಬಂದಿದ್ದರು. ಅತ್ತೆ, ನಾನು ಶ್ರದ್ಧಾ, ನಿಮ್ಮ ಮೊಮ್ಮಗ ಆಯುಷ್ನ ಅಮ್ಮ ಎಂದಾಗ, ಅಯ್ಯೋ, ಶ್ರದ್ಧಾ ಯಾರು? ನನಗೆ ಯಾವುದೇ ಶ್ರದ್ಧಾಳ ಪರಿಚಯವಿಲ್ಲ. ನನ್ನ ಮೊಮ್ಮಗನ ಅಮ್ಮ ಎಂದೋ ಸತ್ತು ಹೋಗಿದ್ದಾಳೆ. ಅತ್ತೆ, ನೀವು ಆ ರೀತಿ ಹೇಳಬೇಡಿ. ನೀವು ಹೇಳುತ್ತಿರುವುದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ. ನಾನು ಅದಕ್ಕೂ ಯೋಗ್ಯಳಲ್ಲ. ಆದರೆ ನನಗೊಂದು ಅವಕಾಶ ದೊರೆಯಬಹುದೇ? ಅಯ್ಯೋ, ಯಾತಕ್ಕಾಗಿ? ಯಾರಾದರೂ ಏಳಿಗೆಯಾಗುತ್ತಿರುವುದನ್ನು ನೋಡಿದರೆ ಸಹಿಸಲಾಗದೆ ತೊಂದರೆ ನೀಡಲು ನಿಮ್ಮಂಥವರು ಯಾವಾಗಲೂ ತಯಾರಾಗಿರುತ್ತಾರೆ. ಏ ಹುಡುಗಿ, ನಾನು ಮೊದಲೇ ಹೇಳಿದೆನಲ್ಲ, ನನ್ನ ಮೊಮ್ಮಗನ ಅಮ್ಮ ತುಂಬ ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ದಾಳೆ. ನಾನು ನಿನ್ನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಒಳ್ಳೆಯದು. ಇಲ್ಲಾಂದರೆ ನೀನು ತೊಂದರೆ ಕೊಡುತ್ತಿದ್ದೀಯಾ ಎಂದು ಜೋರಾಗಿ ಕೂಗಿಕೊಳ್ಳುತ್ತೇನೆ. ಇದರಿಂದ ನಿನ್ನ ಮರ್ಯಾದೆಯೇ ಹೋಗುವುದು. ಅವರು ಹಾಗೆ ಮಾಡಿದರೆ ಮಾರ್ಕೆಟ್ನಲ್ಲಿ ತಲೆ ಎತ್ತಿ ತಿರುಗಾಡಲು ಆಗುವುದಿಲ್ಲ ಎಂದು ಅರಿತು ಅಲ್ಲಿಂದ ಹೊರಟು ಹೋದಳು. ಶ್ರದ್ಧಾ ಮತ್ತೆ ರಘು ಜೊತೆ ಸೇರಲು ಬಯಸುತ್ತಿರುವ ವಿಚಾರ ಪ್ರಶಾಂತ್ಗೆ ತಿಳಿದು ಅವನು ಅವಳನ್ನು ಚೆನ್ನಾಗಿ ಥಳಿಸಿದನು. ಇದರಿಂದ ಅವಳ ಕೈ ಬಳೆಗಳು ಒಡೆದು ಹೋದವು. ಕೈಯಿಂದ ರಕ್ತ ಬರತೊಡಗಿತ್ತು. ಮೈ ಮೇಲೆ ಬಾಸುಂಡೆಗಳಿದ್ದವು. ಅವಳ ನೋವನ್ನು ಯಾರೂ ಕೇಳುವವರಿರಲಿಲ್ಲ.
ಅವಳಿಗೆ ಈಗ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ಯಾವಾಗ ರಘುವನ್ನು ಬಿಟ್ಟು ಪ್ರಶಾಂತ್ ಹಿಂದೆ ಹೊರಟಳೋ ಅಂದಿನಿಂದ ಅವರ ತಂದೆ ತಾಯಿ ಅದೇ ಚಿಂತೆಯಲ್ಲಿ ಸ್ವರ್ಗಸ್ಥರಾದರು. ತಂದೆ ತಾಯಿಯ ಸಾವಿಗೆ ಆಕೆಯೇ ಕಾರಣ ಎಂದು ಆಕೆಯ ಅಣ್ಣನೂ ಅವಳನ್ನು ಮನೆಗೆ ಸೇರಿಸಲಿಲ್ಲ. ಎಲ್ಲಿಯವರೆಗೆ ಪ್ರಶಾಂತ್ ಆಕೆಯನ್ನು ಚೆನ್ನಾಗಿ ನೋಡಿಕೊಂಡನೋ ಆಗ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಅವನು ತಿರುಗಿ ಬಿದ್ದು ಅವಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದ ಮೇಲೆ ಅವಳಿಗೆ ತನ್ನ ಒಂದೊಂದೇ ತಪ್ಪುಗಳು ನೆನಪಾಗತೊಡಗಿದವು. ಒಂದು ದಿನ ಪ್ರಶಾಂತ್ ನೀಡುವ ಹಿಂಸೆಯನ್ನು ತಾಳಲಾರದೆ ಅವನೊಂದಿಗೆ ಎದುರು ವಾದಿಸಿ, ನೀನು ಏನು ಮಾಡಬೇಕೆಂದಿದ್ದೀಯೋ ಅದನ್ನು ಮಾಡು, ಆದರೆ ನಾನು ಒಂದು ಕ್ಷಣವೂ ಇಲ್ಲಿ ಇರುವುದಿಲ್ಲ ಎಂದು ಸೀದಾ ರಘುವಿನ ಮನೆಗೆ ಬಂದಳು. ಬಾಗಿಲು ತೆರೆದ ರಘು ಸರಿ ರಾತ್ರಿಯಲ್ಲಿ ಶ್ರದ್ಧಾಳನ್ನು ನೋಡಿ ಬೆಚ್ಚಿದನು. ನೀನು ಯಾರು, ಯಾರನ್ನು ಭೇಟಿ ಮಾಡಬೇಕು ಎಂದಾಗ ಶ್ರದ್ಧಾ ತಲೆ ಚಚ್ಚಿಕೊಂಡು ಅಳುತ್ತಾ ಹೇಳಿದಳು, ರಘು, ನನ್ನನ್ನು ಕ್ಷಮಿಸಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ನಿಮ್ಮ ಪ್ರೀತಿ ಮತ್ತು ತ್ಯಾಗವನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸಿ, ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ನೀಡಿ ಎಂದು ಕೇಳಿಕೊಂಡಳು. ಆಗ ರಘು ನಗುತ್ತಾ ಹೇಳಿದನು, ನೀನು ಅದೇ ಶ್ರದ್ಧಾಳಲ್ಲವೇ? ಅಂದು ನನ್ನ ಮುಖಕ್ಕೆ ಹೊಡೆದ ಹಾಗೆ ನಿನ್ನಂತಹ ಹಳ್ಳಿಯ ಗುಗ್ಗು ಜೊತೆ ಇರಲು ನಾಚಿಕೆಯಾಗುತ್ತದೆ ಎಂದು ಬಿಟ್ಟು ಹೋದೆ. ಈಗ ನೀನೇ ನನ್ನ ಜೊತೆ ಇರುತ್ತೇನೆ ಎಂದು ಬಂದಿದ್ದೀಯಲ್ಲ. ನನ್ನಂತಹ ಅನಕ್ಷರಸ್ಥ ಹಳ್ಳಿ ಗುಗ್ಗು ಜೊತೆ ಇರಲು ಈಗ ನಿನಗೆ ನಾಚಿಕೆಯಾಗುವುದಿಲ್ಲವೇ? ಹೊರಟು ಹೋಗು, ನೀನು ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಬಹುದು. ಇನ್ನೆಂದೂ ನನ್ನ ಬಳಿ ಬರಬೇಡ ಎಂದು ಬಾಗಿಲು ಹಾಕಿಕೊಂಡನು. ಪ್ರಶಾಂತ್ ದೂರದಿಂದಲೇ ಎಲ್ಲವನ್ನೂ ಗಮನಿಸುತ್ತಿದ್ದನು. ಸಿಟ್ಟಿನಿಂದ ಅವಳನ್ನು ಎಳೆದುಕೊಂಡು ಹೋಗಿ ಗಾಡಿಯಲ್ಲಿ ಕೂಡಿಸಿದನು. ನಿನ್ನನ್ನು ನೀನು ಏನೆಂದು ತಿಳಿದಿದ್ದೀಯಾ? ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದ ಮೇಲೂ ಅವನು ನಿನ್ನನ್ನು ಕ್ಷಮಿಸಬಹುದು ಎಂದುಕೊಂಡಿದ್ದೀಯಾ? ಒಳ್ಳೆಯ ಗಂಡ, ಮುದ್ದಾದ ಮಗ ಇವರೇ ನಿನಗೆ ಇಷ್ಟವಾಗಲಿಲ್ಲ ಅಂದ ಮೇಲೆ ನನ್ನ ಬಗ್ಗೆ ನೀನು ಏನು ಯೋಚಿಸುತ್ತಿರಬಹುದು? ಸ್ವಾರ್ಥಿ ಹೆಂಗಸೆ, ನಿನಗೆ ಇಂದು ಸ್ವಾತಂತ್ರ್ಯವೆಂದರೆ ಏನೆಂದು ತೋರಿಸುತ್ತೇನೆ ಎಂದು ಅವಳನ್ನು ಕರೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡಿ ಹಾಕಿದನು. ಅವಳು ಅಳುತ್ತಾ ಜೋರಾಗಿ ಕಿರುಚುತ್ತಿದ್ದಳು. ಬಾಗಿಲನ್ನು ತೆರೆ ಎಂದು ಕೂಗುತ್ತಿದ್ದಳು. ಅವನು ಅವಳ ಒಡವೆ, ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ತೆಗೆದುಕೊಂಡು ಪರಾರಿಯಾದನು ಮತ್ತು ಆಕೆಯ ಲಂಚದ ವಿಡಿಯೋವನ್ನು ವೈರಲ್ ಮಾಡಿದನು. ಇದರಿಂದ ಜನರೆಲ್ಲರೂ ಅವಳನ್ನು ನಿಂದಿಸಿದರು. ಇದಕ್ಕಾಗಿ ಅವಳನ್ನು ನೌಕರಿಯಿಂದಲೂ ತೆಗೆದುಹಾಕಲಾಯಿತು. ಕೆಲವು ದಿನಗಳ ನಂತರ ಶ್ರದ್ಧಾಳಿಗೆ ಹುಚ್ಚು ಹಿಡಿದು ಹಸಿವೆಯಿಂದ ಬಳಲಿ ಸ್ವರ್ಗಸ್ಥಳಾದಳು. ಅವಳು ಸತ್ತ ಮೇಲೂ ಯಾರೂ ಅವಳನ್ನು ನೋಡಲು ಹೋಗಲಿಲ್ಲ. ಅವಳು ಒಳ್ಳೆಯವಳು ಎಂದು ಯಾರೂ ಹೇಳಲಿಲ್ಲ. ಅವಳ ಚರಿತ್ರೆ ಕೆಟ್ಟದಾಗಿ ಹಾಗೆಯೇ ಉಳಿದು ಹೋಯಿತು. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.